ನಮ್ಮ ವೀಕ್ಷಕರೆಲ್ಲರಿಗೂ ರಾಮನವಮಿಯ ಶುಭಾಶಯಗಳು. ನಮ್ಮ ಹಿಂದೂ ಸನಾತನ ಧರ್ಮ ಸಂಸ್ಕೃತಿಯಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಜನ್ಮದಿನವಿದು. ವಸಂತ ಋತುವಿನ ಚೈತ್ರ ಮಾಸದ ಶುದ್ಧ ನವಮಿಯ ಮಧ್ಯಾಹ್ನದ ಅಭಿಜಿನ್ ಮುಹೂರ್ತದಲ್ಲಿ ಸೂರ್ಯವಂಶದ ದಶರಥ ಮಹಾರಾಜನಿಗೆ 4 ಪುತ್ರರು ಜನಿಸಿದರು. ಶ್ರೀಮನ್ನಾರಾಯಣನೇ ಶ್ರೀರಾಮಚಂದ್ರನಾಗಿ ಅವತರಿಸಿ ಬಂದ ದೇವರ ಜನ್ಮದಿನವಾದ ರಾಮನವಮಿಯನ್ನು ಭರತಖಂಡದಲ್ಲಿ ಭಾರತೀಯರೆಲ್ಲರೂ ಬಹಳ ಸಂಭ್ರಮದಿಂದ ಆಚರಿಸುತ್ತಾರೆ. ರಾಮ ಜನ್ಮಭೂಮಿಯಾದ ಅಯೋಧ್ಯ ನಗರಿಯಂತೂ ರಾಮನವಮಿಯನ್ನು ಬಹಳ ವೈಭವದಿಂದ ಆಚರಿಸುತ್ತಿದೆ. ಸಾವಿರಾರು ವರ್ಷಗಳ ನಂತರ ಕಳೆದ ವರುಷ ರಾಮಲಲ್ಲನ ಮೂರ್ತಿಯನ್ನು ಮರಳಿ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪಿಸಲಾಯಿತು. ಯುಗಪುರುಷನಾದ ಧರ್ಮಭೀರುವೆನಿಸಿದ ರಾಜ ದಶರಥ ರಾಮನು ಸೀತೆಯ ಪ್ರೀತಿಯ ರಾಘವನು. ನಮ್ಮ ಧರ್ಮ ರಕ್ಷಣೆಗೆಂದೇ ಅವತರಿಸಿದ ಪತಿತ ಪಾವನ ಕೋದಂಡ ರಾಮನು. ರಘುಕುಲ ತಿಲಕನು, ಕೌಸಲ್ಯಾನಂದನ ಶ್ರೀರಾಮ ಜಾನಕಿ ವಲ್ಲಭನು. ವೀರ ಹನುಮಂತನ ಪ್ರಭು ಶ್ರೀರಾಮಚಂದ್ರನು. ಧರ್ಮ ಪಕ್ಷಪಾತಿ ಎನಿಸಿದ ವಿಭೀಷಣನ ಪ್ರಿಯ ಆಪ್ತಮಿತ್ರನು. ಎಂದಿನ ರಾಮನವಮಿಯ ದಿನದಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಲಕ್ಷ ಲಕ್ಷ ಭಕ್ತರು ಸರಯೂ ನದಿಯಲ್ಲಿ ಮಿಂದು ರಾಮಲಲ್ಲನ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಶ್ರೀರಾಮನ ಜನ್ಮೋತ್ಸವದ ಆಚರಣೆಯನ್ನು ಎಲ್ಲರೂ ತಮ್ಮ ಮನೆಯಲ್ಲಿ ಮನಮಂದಿರದಲ್ಲಿ ಆಚರಿಸಿ ನಮ್ಮ ಧರ್ಮ ಸಂಸ್ಕೃತಿ ರಕ್ಷಣೆಗೆ ನಮ್ಮ ಅಳಿಲ ಸೇವೆಯನ್ನು ನೀಡಬೇಕು. ಪ್ರಿಯ ವೀಕ್ಷಕರೇ, ಹಬ್ಬಗಳನ್ನು ಸರಳವಾಗಿಯೂ ಆಚರಿಸಬಹುದು. ರಾಮನವಮಿಗೆ ಪಾನಕ, ಸಕ್ಕರೆ ಬಾಳೆಹಣ್ಣು, ಕೋಸುಂಬರಿಯೇ ಮುಖ್ಯ ನೈವೇದ್ಯ. ಈ ಋತುವಿನಲ್ಲಿ ಸಿಗುವ ಹಣ್ಣುಗಳನ್ನು ನೈವೇದ್ಯ ಮಾಡಿದರೂ ಸರಿ, ಅದೆಲ್ಲವೂ ನಮ್ಮ ಶ್ರೀರಾಮನಿಗೆ ಇಷ್ಟವೇ. ಇಲ್ಲಿ ಹಬ್ಬಗಳನ್ನು ಆಚರಿಸಬೇಕೆಂಬ ಮನಸ್ಥಿತಿಯೇ ಬಹಳ ಮುಖ್ಯ. ವಸಂತ ಮಾಸದಲ್ಲಿ ಎಲ್ಲ ದೇಗುಲಗಳಲ್ಲಿ ವಸಂತೋತ್ಸವ ಪೂಜೆಯನ್ನು ಮಾಡುವ ಕ್ರಮವಿದೆ. ಫಲಪುಷ್ಪಗಳಿಂದ ಸಿಂಗಾರಗೊಂಡ ಭೂಮಿ ತಾಯಿಯ ಆರಾಧನೆಯೂ ಆಗಿದೆ. ಭೂಮಿ, ಭಾನು, ಜಲ, ಅಗ್ನಿ, ವಾಯು ಈ ಪಂಚತತ್ವಗಳ ಆರಾಧನೆಯೇ ಪರಮೇಶ್ವರನ ಆರಾಧನೆಯಾಗಿದೆ. ಹಿರಿಯರ ಕಾಲದಿಂದಲೂ ಕೃಷ್ಣಾಷ್ಟಮಿ ಮತ್ತು ರಾಮನವಮಿ ಪೂಜೆಯನ್ನು ನಮ್ಮ ಮನೆಯಲ್ಲಿ ವಿಶೇಷವಾಗಿ ಆಚರಿಸಿಕೊಂಡು ಬಂದಿದ್ದೇವೆ. ಕಾಲಕ್ಕನುಗುಣವಾಗಿ ಅದರಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಹಬ್ಬವನ್ನು ಆಚರಿಸಿ ಸಂಭ್ರಮಿಸುತ್ತೇವೆ. ಆತ್ಮೀಯರೇ, ಹಬ್ಬಗಳನ್ನು ಆಚರಿಸುವುದು ನಮ್ಮ ಧರ್ಮ ಸಂಸ್ಕೃತಿಯಾಗಿದೆ. ಧರ್ಮದ ಮೇಲಿನ ನಮ್ಮ ನಂಬಿಕೆಯಾಗಿದೆ. ನಾವು ಇಂದು ಹಬ್ಬಗಳನ್ನು ಆಚರಿಸಿದರೆ ನಮ್ಮ ಮುಂದಿನ ಪೀಳಿಗೆಯು ಹಬ್ಬಗಳನ್ನು ಮುಂದಿನ ದಿನಗಳಲ್ಲಿ ಆಚರಿಸಲು ಪ್ರೇರಣೆಯಾಗಬಹುದು. ನಮ್ಮ ಮನೆಯಲ್ಲಿ ಇಂದು ಸರಳವಾಗಿ ಆಚರಿಸಿದ ರಾಮನವಮಿಯ ಚಿತ್ರಣವಿದು. ಬೆಳಗಿದರಾರತಿಯ ದಶರಥನ ರಾಣಿಯರು. ಬೆಳಗಿದರಾರತಿಯ ದಶರಥನ ರಾಣಿಯರು. ಸೂರ್ಯವಂಶದ ತೇಜ ಪ್ರಭು ರಾಮಚಂದ್ರನಿಗೆ ಬೆಳಗಿದರಾರತಿಯ ದಶರಥನ ರಾಣಿಯರು. ಲಕ್ಷ್ಮೀನಾರಾಯಣಗೆ ಅಕ್ಷತೆಯ ಹಾಕುತ್ತಲೇ ಮುತ್ತಿನಾರತಿ ಎತ್ತಿ ಬೆಳಗಿದರು ರಾಣಿಯರು. ಬೆಳಗಿದರಾರತಿಯ ದಶರಥನ ರಾಣಿಯರು. ದೇವತೆಯರು ಸೇರಿ ಬೆಳಕಿನಾರತಿ ಎತ್ತಿ ಚಂದ್ರಮುಖಿಯರೆಲ್ಲ ಚಿನ್ನದ ರತಿ ತೋರಿ ಬೆಳಗಿದರಾರತಿಯ ದಶರಥನ ರಾಣಿಯರು. ಕಸ್ತೂರಿ ಚಂದನ ತಿಲಕ ಚಂದದೆ ಹಚ್ಚುತ್ತಲೇ ಮಂಗಳಾಂಗನಿಗೆಂದು ಮಂಗಳ ಪೂಜೆಗಾಗಿ ಇಂದು ನಾನು ಪಾನಕವನ್ನು ಮಾಡಿದ್ದೇನೆ. ರಸ ಹಿಂಡಿ ತೆಗೆದ ಲಿಂಬೆಹಣ್ಣಿನ ಸಿಪ್ಪೆಯಿಂದ
ಉಪ್ಪಿನಕಾಯಿ ಹೇಗೆ ಮಾಡುವುದು ಎಂದು ಒಂದು ವಿಡಿಯೋ ಕೂಡ ಮಾಡಿದ್ದೇನೆ. ನಾಲಿಗೆಯು ರುಚಿ ಕಳೆದುಕೊಂಡಾಗ, ಅಸೌಖ್ಯ ಅಜೀರ್ಣವೆನಿಸಿದಾಗ ಈ ಉಪ್ಪಿನಕಾಯಿ ಹೇಳಿ ಮಾಡಿದಂತಿದೆ. ಆರೋಗ್ಯಕರವಾಗಿರುವ ಈ ಉಪ್ಪಿನಕಾಯಿಯನ್ನು ಮಾಡಿ ನೋಡಿರಿ. ಆತ್ಮೀಯರೇ, ಮತ್ತೊಮ್ಮೆ ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.